ಮತ್ತೊಮ್ಮೆ ಸ್ವಾಗತ. ಬೈ ಎಲೆಕ್ಷನ್ ಬೆನ್ನಲ್ಲೇ ಜೋರಾಗ್ತಾ ಇದೆ. ಬದಲಾವಣೆಯ ಗುಸುಗುಸು ಆಡಳಿತ ಪಕ್ಷದಲ್ಲಿ ಬೈ ಎಲೆಕ್ಷನ್ ಬೆನ್ನಲ್ಲೇ ಈಗ ಬದಲಾವಣೆಯ ಗುಸುಗುಸು ಚರ್ಚೆ ಮತ್ತೆ ಶುರುವಾಗ್ತಾ ಇದೆ. ಗೆಲುವಿನ ಬಳಿಕ ಕೈಪಟ್ಟದ ಮೇಲೆ ಕಣ್ಣು ನೆಟ್ಟಿದ್ದಾರೆ ನಾಯಕರು. ವರ್ಷದ ಅಂತ್ಯದಲ್ಲಿ ಮಹತ್ವದ ಬದಲಾವಣೆಯ ಗುಸುಗುಸು ಮತ್ತೊಮ್ಮೆ ಕೇಳಿ ಬರ್ತಾ ಇದೆ ಎಲೆಕ್ಷನ್ ಬೆನ್ನಲ್ಲೇ. ಸಿಎಂ 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 ನಾನ್ ಸಿಎಂ ನೀನ್ ಸಿಎಂ ಅಂತ ಡಿಕೆಶಿ ರಾಜೀನಾಮೆ ನೀಡಿದ್ರೆ ಉತ್ತರದ ನಾಯಕನಿಗೆ ಪಟ್ಟ ಕೊಡ್ತಾರ ಕೆಪಿಸಿಸಿಗೆ. ನೂತನ ಸಾರಥಿಗೆ ಪಟ್ಟ ಕಟ್ಟಲು ನಡೆದಿದೆಯಂತೆ ಕಾರ್ಯತಂತ್ರ. ಒಂದು ಕಡೆ ಸಿಎಂ ಬದಲಾವಣೆ ಅಂದ್ರು, ನಾನ್ ಸಿಎಂ ನೀನ್ ಸಿಎಂ ಅಂದ್ರು. ಯಾವಾಗ ಸ್ವಲ್ಪ ಸೈಲೆಂಟ್ ಆಯ್ತು, ಈಗ ಸಾರಥಿ ಸ್ಥಾನಕ್ಕೆ ನಾನಾ ನೀನಾ ಅಂತ ಪೈಪೋಟಿ ಶುರುವಾಗಿರೋದು. ಉಪಚುನಾವಣೆ ಗೆಲುವಿನ ಬಳಿಕ ಕೈಪಟ್ಟದ ಮೇಲೆ ಕಣ್ಣು ಬೆದ್ದಿದೆ. ಗುಡ್ ಬೈ ಹೇಳ್ತಾರ ಕೆಪಿಸಿಸಿ ನಾಯಕನ ಸ್ಥಾನಕ್ಕೆ ಡಿಕೆ ಶಿವಕುಮಾರ್. ವರ್ಷದ ಅಂತ್ಯದಲ್ಲಿ ಮಹತ್ವದ ಬದಲಾವಣೆ ಆಗೋ ಮಾತು ಕೇಳಿ ಬರ್ತಾ ಇದೆ ಪಕ್ಷದಲ್ಲಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಗುಡ್ ಬೈ ಹೇಳ್ತಾರ, ಸ್ಥಾನ ಬಿಟ್ಕೊಡ್ತಾರ. ಬಿಟ್ಕೊಟ್ರು ಬೇರೆ, ಅದು ಉತ್ತರದ ನಾಯಕನಿಗೆ ಪಟ್ಟ. ಅದರಲ್ಲೂ ಜಾರಕಿಹೊಳಿ ಫ್ಯಾಮಿಲಿ ಹೆಸರೇ ಕೇಳಿ ಬರ್ತದೆ. ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಹೆಸರೇ ಅಲ್ಲಿ ಕೇಳಿ ಬರ್ತಾ ಇರೋದು ಗುಸುಗುಸುನಲ್ಲಿ. ಎತ್ತ ಡಿಕೆ ಸುರೇಶ್ಗೆ ಯಾವುದೇ ಸ್ಥಾನಮಾನ ಇಲ್ಲ ಸದ್ಯ. ಎಲೆಕ್ಷನ್ ಅಲ್ಲಿ ಸೋತ್ರು, ಪರಾಜಿತ ಆದ ನಂತರ ಚನ್ನಪಟ್ಟಣದಲ್ಲಿ ಗೆಲ್ಲಿಸಬೇಕು ಅಂದ್ರು. ಬಟ್ ಎಲ್ಲೋ ಪ್ಲಾನ್ ಎಲ್ಲ ತಲೆ ಕೆಳಗಾಯ್ತು. ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಯ್ತು. ಪ್ರತಿಷ್ಠೆಯ ಕಣವಾಗಿತ್ತು. ಸೊ ಹಾಗಾಗಿ ಶತಾಯಗತಾಯ ಗೆಲ್ಲಿಸ್ಕೊಂಡು ಬರ್ಬೇಕು ಅಂತ ಕೈ ಸಾರಥಿಯ ಬದಲಾವಣೆ ವಿಚಾರ ಈಗ ಜೋರಾಗಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಈಗ ಮುನ್ನೆಲೆ ಕೇಳಿ ಬರ್ತಾ ಇದೆ. ಅಂತ ಹಿಂದೆ ಸಿಎಂ ಬದಲಾವಣೆ ವಿಚಾರ ಅಂತ ಬಂದಾಗ್ಲೂ ಕೂಡ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ರು. ಬಟ್ ಆ ವಿಚಾರ ಎಲ್ಲ ಸೈಡಿಗಾದಾಗ ಕೆಪಿಸಿಸಿ ನಾಯಕನ ಹುದ್ದೆ ಮೇಲೆ ಈಗ ಅವರ ಕಣ್ಣು ಬೆದ್ದಿದೆ. ಈಶ್ವರ್ ಖಂಡ್ರೆ ಸತೀಶ್ ಜಾರಕಿಹೊಳಿ ನಡುವೆ ಸಾಕಷ್ಟು ಪೈಪೋಟಿ ನಡೀತಾ ಇದೆ. ಶೀಘ್ರದಲ್ಲೇ ಇಬ್ಬರಲ್ಲೊಬ್ಬರಿಗೆ ಕೈ ಸಾರಥ್ಯ ವಹಿಸೋದಿಕ್ಕೆ ಪ್ಲಾನ್ ಕೂಡ ನಡೆದಿದೆಯಂತೆ. ಯಾರಾಗ್ತಾರೆ ಹಾಗಾದ್ರೆ? ಖಂಡ್ರೇನ, ಜಾರಕಿಹೊಳಿ? ಬಹುತೇಕ ಸಾಹುಕಾರ್ಗೆ ಜೈ ಅನ್ನೋ ಸಾಧ್ಯತೆ ಇದೆಯಂತ. ಅವ್ರಿಗೆ ಅಧ್ಯಕ್ಷರ ಪಟ್ಟ ಒಲಿಯೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮೊದಲಿಂದಲೂ ಒಂದಷ್ಟು ಪ್ರಬಲ ಸ್ಥಾನಗಳ ಮೇಲೆ ಕಣ್ಣಿಟ್ಕೊಂಡು ಬಂದಿದ್ದು ಸತೀಶ್ ಜಾರಕಿಹೊಳಿ. ನಾನು ಹೇಳಿದೆ ಸಿಎಂ ಸ್ಥಾನಕ್ಕಾಗಿ ಕೂಡ ಈಗ ಸಿಎಂ ಆಯ್ತು ಕೆಪಿಸಿಸಿ. ಯಾವುದಾದ್ರೇನು ಒಂದು ಉನ್ನತ ಹುದ್ದೆ ಬೇಕು ಅನ್ನೋದು. ಸೊ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಗುಡ್ ಬೈ ಹೇಳ್ತಾರ? ಡಿಸೆಂಬರ್ ಕೊನೆಯ ವಾರದಲ್ಲೇ ಡಿಸೈಡ್ ಆಗತ್ತಾ? ಸೊ ಹೊಸ ವರ್ಷಕ್ಕೆ ಹೊಸ ಸಾರಥಿ ಬರ್ತಾರ ಕಾಂಗ್ರೆಸ್ನಿಂದ. ಡಿಕೆ ಶಿವಕುಮಾರ್ ರಾಜೀನಾಮೆ ನೀಡಿದ್ರೆ ಉತ್ತರದ ನಾಯಕನಿಗೆ ಪಟ್ಟ ಸಿಗತ್ತ? ಅಂದ್ರೆ ಈಶ್ವರ್ ಖಂಡ್ರೆ ಅಥವಾ ಸತೀಶ್ ಜಾರಕಿಹೊಳಿ ಅಂತ ನೋಡಿದಾಗ ಅಲ್ಲಿ ಹೆಚ್ಚಾಗಿ ಸತೀಶ್ ಜಾರಕಿಹೊಳಿ ಹೆಸರೇ ಮುನ್ನೆಲೆಗೆ ಬರ್ತಾ ಇರೋದು. ಅವ್ರಿಗೆ ಎಲ್ಲೋ ಪಟ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸೊ ವರ್ಷದ ಕೊನೆ ಅಥವಾ ಹೊಸ ವರ್ಷದಲ್ಲಿ ಹೊಸ ಸಾರಥಿ ಆಯ್ಕೆ ಆಗಬಹುದಾ? ಸೊ ಕೈ ಸಾರಥಿ ಬಗ್ಗೆ ಈಗ ಕೇಳಿ ಬರ್ತಾ ಇದೆ ಗುಸುಗುಸಿ ಬಗ್ಗೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ತಾ ಹೋಗೋಣ. ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸೊ ಬದಲಾವಣೆ ವಿಚಾರ ಸ್ವಲ್ಪ ತಣ್ಣಗಾಗಿತ್ತು. ಯಾಕಂದ್ರೆ ಸಿಎಂ ಬದಲಾವಣೆ ಕೂಗು ಜೋರಾಗಿ ಕೇಳಿ ಬರ್ತಿತ್ತು. ಅದರಲ್ಲಿ ಕೆಪಿಸಿಸಿ ಬದಲಾವಣೆ ವಿಚಾರ ಅಷ್ಟಾಗಿ ಸದ್ದು ಮಾಡಿರ್ಲಿಲ್ಲ. ಬಟ್ ಈಗ ಬೈ ಎಲೆಕ್ಷನ್ ಮುಗ್ದಿದೆ, 3-3 ಗೆದ್ದಿದ್ದಾರೆ. ಈಗ ಕೆಪಿಸಿಸಿ ಸ್ಥಾನದ ಬದಲಾವಣೆ ಆಗಬಹುದಾ ಅನ್ನೋ ಗುಸುಗುಸು ಕೇಳಿ ಬರ್ತಿದೆ. ಸದ್ಯದ ಅಪ್ಡೇಟ್ಸ್ ಬಸವರಾಜ್. ಪವಿತ್ರ, ಏನು ಕೆಪಿಸಿಸಿ ಅಧ್ಯಕ್ಷರ ಒಂದು ಅವಧಿ ಕೂಡ ಮುಗಿದಿರ್ತಕ್ಕಂಥದ್ದು. ಆದ್ರೆ ಚುನಾವಣಾ ನಡೆದಂತ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನನಗೆ ಅಧ್ಯಕ್ಷ ಸ್ಥಾನ ಬೇಕು ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ ನಾಯಕರನ್ನ ಕೇಳಿದ್ರು. ಹಾಗಾಗಿ ಅಧ್ಯಕ್ಷ ಸ್ಥಾನವು ಕೂಡ ಈಗ ಮುಂದುವರಿತಾ ಇತ್ತು. ಆದ್ರೆ ಇದೀಗ ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಚರ್ಚೆ ಕೂಡ ಈ ಹಿಂದೆ ಕೂಡ ಕಳೆದ 7-8 ತಿಂಗಳ ಹಿಂದೆಲ್ಲೂ ಕೂಡ ನಡೀತಾ ಇತ್ತು. ಹೈಕಮಾಂಡ್ ನಾಯಕರ ಜೊತೆ ಕೂಡ ಸಾಕಷ್ಟು ಚರ್ಚೆ ಆಗಿರ್ತಕ್ಕಂಥದ್ದು. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನಂತ
ನಂತರ ಯಾರಾಗಬೇಕು ಅಧ್ಯಕ್ಷರು ಅನ್ನುವಂಥದ್ದು ಸಾಕಷ್ಟು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಮತ್ತೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಚರ್ಚೆ ನಡೆಸಿದ್ರು. ಅದರಲ್ಲಿ ಪ್ರಮುಖವಾಗಿ ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಉಲ್ಲೇಖ ಆಗಿತ್ತು. ಅವ್ರಿಗೆ ಕೊಡಬೇಕು ಅನ್ನುವಂತ ಕೆಲವೊಂದಿಷ್ಟು ಲೆಕ್ಕಾಚಾರಗಳು ಕೂಡ ಇದ್ವು. ಆದ್ರೆ ಪವಿತ್ರ ಒಂದು ಈಗ ಈಶ್ವರ್ ಖಂಡ್ರೆ ಅವ್ರಿಗೆ ಬೇಡ, ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಪಕ್ಷದ ವಲಯದಲ್ಲಿ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಈ ಬಗ್ಗೆ ನಿನ್ನೆ ಸ್ವತಃ DCM DK ಶಿವಕುಮಾರ್ ಅವರು ಕೂಡ ಏನು ಸಂವಿಧಾನದ ಅಂಗೀಕಾರದ ಒಂದು ಕಾರ್ಯಕ್ರಮ ಏನ್ ಭಾರತ್ ಜೋಡೋ ಭವನದಲ್ಲಿ ಏನಿತ್ತು, ಆ ಒಂದು ಸಭಾಂಗಣದಲ್ಲಿ ಏನಿತ್ತು, ಅದರಲ್ಲಿ ಪ್ರಮುಖವಾಗಿ ಅವರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಕೂಡ ಕೆಲವೊಂದಿಷ್ಟು ಸುಳಿವನ್ನ ಕೊಟ್ಟ ರೀತಿಯಲ್ಲಿ ಕೂಡ ಅವರು ಮಾತನಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಡೆಲ್ಲಿಯಲ್ಲಿ ಇರ್ತಕ್ಕಂಥ DCM DK ಶಿವಕುಮಾರ್ ಅವರು CM ಸಿದ್ದರಾಮಯ್ಯ ಜೊತೆ ಕೂಡ ನಾನು ಮಾತನಾಡಿದ್ದೀನಿ ಅನ್ನುವಂತ ಮಾತನ್ನ ಕಾರ್ಯಕ್ರಮದಲ್ಲಿ ಮಾತನಾಡಿರ್ತಕ್ಕಂಥದ್ದು. ಅಂದ್ರೆ ಏನ್ ಸತೀಶ್ ಅವರೇ ಈಗಾಗಲೇ ನೀವು ಸಿದ್ಧರಾಗಿ ಅನ್ನುವಂತ ಮಾತನ್ನು ಕೂಡ ಒಂದು ಭಾಷಣದ ಸಂದರ್ಭದಲ್ಲಿ ಅವರು DCM DK ಶಿವಕುಮಾರ್ ಹೇಳಿದ್ರು. ಹಾಗಾಗಿ ಅವರ ಹೇಳಿಕೆಗೆ ಸಾಕಷ್ಟು ಒಂದ್ ಕಡೆ ಈಗ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಈ ಬಗ್ಗೆ ಇವತ್ತು ದೆಹಲಿಯಲ್ಲಿ AICC ನಾಯಕರ ಜೊತೆ ಕೂಡ ಚರ್ಚೆ ನಡೆಸಿ ಅಂತಿಮವಾಗಿರ್ತಕ್ಕಂಥ ತೀರ್ಮಾನವನ್ನು ಕೂಡ ಇವತ್ತು ಹೈಕಮಾಂಡ್ ನಾಯಕರಿಗೆ DCM DK ಶಿವಕುಮಾರ್ ಅವರ ಒಂದು ಅಭಿಪ್ರಾಯ ಏನಿದೆ ಅನ್ನುವಂಥದ್ದನ್ನ ತಿಳಿಸಲಿದ್ದಾರೆ. ಆ ಮುಖಾಂತರ ಬೆಳಗಾವಿ ಸಾಹುಕಾರ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಸ್ಥಾನದ ಪಟ್ಟ ಸಿಗಲಿದೆ ಅನ್ನುವಂತ ಮಾತುಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಏನ್ ಈಗಾಗಲೇ ಅವರ ಬೆಳಗಾವಿಯ ಒಂದು ಅಧಿವೇಶನಕ್ಕೆ 100 ವರ್ಷ ಪೂರೈಸಿದೆ. ಆ ಒಂದು ಕಾರ್ಯಕ್ರಮ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಗಾವಿಯಲ್ಲಿ ಏರ್ಪಡಿಸಲಿಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಸಿದ್ಧಪಡಿಸಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲೇ ಈ ಒಂದು ಹೊಸ ಅಧ್ಯಕ್ಷ ಸ್ಥಾನದ ಹೆಸರನ್ನ ಘೋಷಣೆ ಮಾಡ್ತಾರೆ ಅನ್ನುವಂತಹ ಕೆಲವಷ್ಟು ಲೆಕ್ಕಾಚಾರಗಳು ಕೂಡ ಇರುವಂತದ್ದು. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಒಂದು ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನದ ನೂತನ ಸಾರಥಿ ಸತೀಶ್ ಜಾರಕಿಹೊಳಿ ಅವರು ಆಗುವಂತ ಎಲ್ಲ ನಿರೀಕ್ಷೆಗಳು ಕೂಡ ಇರುವಂತದ್ದು. ಪವಿತ್ರ, ಎಲ್ಲೋ ಬಸವರಾಜ್, ಸಾರಥಿ ವಿಚಾರ ಅಂತ ಬಂದಾಗ ಎಲ್ಲೋ DK ಶಿವಕುಮಾರ್ ಅಷ್ಟು ಸುಲಭಕ್ಕೆ ಉತ್ತರಕ್ಕೂ ಅಥವಾ ಮತ್ತೊಬ್ಬರಿಗೋ ಬಿಟ್ಟು ಕೊಡ್ತಾರಂತೆ. ಯಾಕಂದ್ರೆ ಈಗ DK ಸುರೇಶ್ ಅವ್ರ ವಿಚಾರಕ್ಕೆ ಬಂದ್ರೆ ಪರಾಜಿತರಾಗಿದ್ದಾರೆ. ಅವ್ರಿಗೂ ಕೂಡ ಈಗ ಸದ್ಯದಲ್ಲಿ ಯಾವುದೇ ಸ್ಥಾನಮಾನ ಇಲ್ಲ. ಸೊ ನನ್ನ ನಂತರ ತಮ್ಮನಿಗೆ ಈ ಪಟ್ಟವನ್ನ ಕಟ್ಟಬೇಕು ಅನ್ನುವಂತ ಇಂಗಿತ ಎಲ್ಲೂ ವ್ಯಕ್ತಪಡಿಸ್ತಿಲ್ವಾ DK ಶಿವಕುಮಾರ್? ಅಥವಾ ಇಲ್ಲಿ ಸತೀಶ್ ಜಾರಕಿಹೊಳಿಗೋ ಅಥವಾ ಈಶ್ವರ್ ಖಂಡ್ರೆಗೋ ಕೊಟ್ರೆ ಅಸಮಾಧಾನ ಭುಗಿಲೇಳಲ್ವಾ ಅಂತ? ಪವಿತ್ರ, ಒಂದು ಕಡೆ ನೀವು ಹೇಳಿದಾಗೆ ಮಾಜಿ ಸಂಸದರಾಗಿರ್ತಕ್ಕಂಥ DK ಸುರೇಶ್ ಅವರು ಕೂಡ ಅವ್ರಿಗೆ ಯಾವುದೇ ಈಗ ಸ್ಥಾನ ಇಲ್ಲ. ಹಾಗಾಗಿ ಅವ್ರಿಗೂ ಕೂಡ ಅಧ್ಯಕ್ಷ ಸ್ಥಾನ ಕೊಡಿ ಅನ್ನುವಂಥದ್ದನ್ನ ಈ ಮೊದಲು ಕೂಡ DCM DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆ ಕೇಳಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಪಕ್ಷದ ಅಧ್ಯಕ್ಷರನ್ನ ಮಾಡ್ಬೇಕಾದ್ರೆ ಒಂದ್ ಕಡೆ CM ಸಿದ್ದರಾಮಯ್ಯ ಅವರು ಕೂಡ ಅಭಿಪ್ರಾಯ ಬೇಕು, ಇತ್ತ ಬೇರೆ ಬೇರೆ ಸಚಿವರು, ಹಿರಿಯ ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕರ ಅಭಿಪ್ರಾಯ ಕೂಡ ಒಂದೇ ಆಗಿರಬೇಕು. ಅಂದ್ರೆ ಮಾತ್ರ ಹೈಕಮಾಂಡ್ ನಾಯಕರು ಎಲ್ಲರನ್ನು ಕೂಡ ಪರಿಗಣಿಸಿ ಅದಕ್ಕೆ ಅಧ್ಯಕ್ಷ ಯಾರು ಆಗ್ಬೇಕು ಅನ್ನುವಂಥದ್ದನ್ನ ಅವರು ಆಯ್ಕೆ ಮಾಡ್ತಾರೆ. ಈ ಒಂದು ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರಾದ್ರೆ ಅವ್ರಿಗೂ ಕೂಡ ಒಪ್ಪಿಗೆ ಇದೆ ಅನ್ನುವಂತ ಮಾತುಗಳನ್ನು ಕೂಡ ಆಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಪವಿತ್ರ, DCM DK ಶಿವಕುಮಾರ್ ಅವರಿಗೆ CM ಆಗ್ಬೇಕು ಅನ್ನುವಂತ ಬಹುದೊಡ್ಡ ಕನಸು ಇರ್ತಕ್ಕಂಥದ್ದು. ಹಾಗಾಗಿ ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟು ತಾವು CM ಆಗ್ಬೇಕು ಅನ್ನುವಂತ ಲೆಕ್ಕಾಚಾರ ಕೂಡ ಒಂದ್ ಕಡೆ DCM DK ಶಿವಕುಮಾರ್ ಒಂದು ಬಹುದೊಡ್ಡ ತಂತ್ರಗಾರಿಕೆ ಕೂಡ ಇರಬಹುದು. ಹಾಗಾಗಿ CM ಸಿದ್ದರಾಮಯ್ಯ ಅವರ ಅಭಿಪ್ರಾಯದಂತೆ ಸತೀಶ್ ಜಾರಕಿಹೊಳಿ ಕೊಟ್ರೆ ಅವ್ರಿಗೂ ಕೂಡ ಯಾವುದೇ ರೀತಿ ಅಸಮಾಧಾನ ಇಲ್ಲ ಅನ್ನುವಂತ ವಿಚಾರ. ಈ ಒಂದು ನಿಟ್ಟಿನಲ್ಲಿ DCM DK ಶಿವಕುಮಾರ್ ಅವರ ಸಹೋದರನಿಗೆ ಸಿಗಲಿಲ್ಲ ಅಂತಂದ್ರು ಸಹಿತ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟು ಒಂದ್ ಕಡೆ CM ಸ್ಥಾನಕ್ಕೆ ನಾನು ಪ್ರಬಲ ಪೈಪೋಟಿ ನೀಡಬಹುದು. ಅವಾಗ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ನಾನು ಕೂಡ CM ಆಕಾಂಕ್ಷಿ ಅನ್ನುವಂಥದ್ದನ್ನು ಕೂಡ ಹಲವಾರು ಬಾರಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರಂತೆ ಕೆಲವಷ್ಟು ಸಭೆಗಳನ್ನು ಕೂಡ ನಡೆಸಿದ್ದಾರೆ. ಸಾಕಷ್ಟು ಬಹುದೊಡ್ಡ ಚರ್ಚೆ ಕೂಡ ಆಯ್ತು. ಹಾಗಾಗಿ ಇದೆಲ್ಲವೂ ಕೂಡ ತೆರೆ ಎಳಿಬೇಕಂತಂದ್ರೆ ಅವ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟು ನಾನು CM ಸ್ಥಾನಕ್ಕೆ ಪೈಪೋಟಿ ನಡೆಸೋಣ ಅನ್ನುವಂತ ಲೆಕ್ಕಾಚಾರಗಳು ಕೂಡ DCM DK ಶಿವಕುಮಾರ್ ಅವರು ಇರಬಹುದು. ಸೊ ಈ ಒಂದು ನಿಟ್ಟಿನಲ್ಲೇ ಸಹೋದರನಿಗೆ ಸಿಗದೇ ಇದ್ರು ಸಹಿತ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಕೊಟ್ಟು ಎಲ್ಲರನ್ನೂ ಕೂಡ ಸಮಾನ ತೆಗೆದುಕೊಂಡು ನಾವು ಮುಂದೆ ಹೋಗೋಣ ಅನ್ನುವಂತ ನಿಟ್ಟಿನಲ್ಲಿ ಕೂಡ DCM DK ಶಿವಕುಮಾರ್ ಅವ್ರ ಲೆಕ್ಕಾಚಾರ ಕೂಡ ಇರಬಹುದು. ಪವಿತ್ರ, ಬಸವರಾಜ್, ಇಲ್ಲಿ ಬಣ ಅನ್ನೋದು ಅಡ್ಡಿ ಬರಲ್ವಾ? ಯಾಕಂದ್ರೆ ನಾವು ಎಷ್ಟೋ ವಿಚಾರಗಳಲ್ಲಿ ನೋಡಿದೀವಿ. ಈಗ CM ಬದಲಾವಣೆ ವಿಚಾರನೆ ತಗೊಳ್ಳಿ, ಆಗ ಗುಪ್ತ ಮೀಟಿಂಗ್ ಅನ್ನ ಮಾಡಿದ್ರು. ಇದೇ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಪರಮ್ ಆಗಿರ್ಬೋದು, ಒಂದು ಟೀಮ್ ಆಗಿ ಎಲ್ಲೋ ವರ್ಕ್ ಮಾಡ್ತಾ ಇದ್ರು. ನಾವು CM ಬೆನ್ನಿಗೆ ನಿಂತಿದ್ದೀವಿ ಅನ್ನುವಂತಹ ವಿಚಾರ ಆಗಿರ್ಬೋದು. ಸೊ ಇಲ್ಲಿ ಬಣ DCM ಬಣ ಒಂದು ಅಥವಾ CM ಬಣ ಒಂದು ಈ ರೀತಿ ಅವರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆಲ್ರೆಡಿ ಬಣಗಳ ಆಗಿರೋದಂತೂ ಹೌದು. ಸೊ ಹಾಗಾಗಿ ಇಲ್ಲಿ ಆ ಬಣಗಳ ನಡುವೆ ಏನಾದ್ರೂ ಭಿನ್ನಾಭಿಪ್ರಾಯಗಳು ಬರಲ್ವಾ? ಎಲ್ಲೋ CM ಆಪ್ತರಿ ಕೊಟ್ಟಿದ್ದಾರೆ, ನಾವು DCMಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದೀವಿ, ನಮ್ ಪರವಾಗಿ ಯಾವುದೇ ಧ್ವನಿ ಎತ್ತಲಿಲ್ವಾ? ಸೊ ಈ ತರದ್ ಯಾವ್ದು ಬೆಳವಣಿಗೆಗಳು ಆಗಲ್ವಾ ಅಂತ? ಖಂಡಿತ ಪವಿತ್ರ, ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ
DCM DK ಶಿವಕುಮಾರ್ ಬಣ ಮತ್ತೆ CM ಸಿದ್ದರಾಮಯ್ಯ ಬಣ ಅಂತಕ್ಕಂಥದ್ದು ಅವ್ರದೇ ಆಗಿರ್ತಕ್ಕಂಥ ಆಪ್ತರು ಕೂಡ ಇರುವಂತದ್ದು. ಹಾಗಾಗಿ ಒಂದ್ ಕಡೆ ಈಗ CM ಸಿದ್ದರಾಮಯ್ಯ ಆಪ್ತ ಬಳಗಕ್ಕೆ ಏನಾದ್ರು KPCC ಅಧ್ಯಕ್ಷ ಸ್ಥಾನ ಪಟ್ಟ ಸಿಕ್ಕರೆ ಇತ್ತ DCM DK ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ನಾಯಕರಿಗೆ ಕೂಡ ಅಸಮಾಧಾನ ಆಗುವಂತದ್ದು, ಆ ಬಗ್ಗೆ ಆಕ್ರೋಶ ಕೂಡ ವ್ಯಕ್ತಪಡಿಸುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಆದ್ರೆ ಈ ಮುಂಚೆ ಕೂಡ DCM DK ಶಿವಕುಮಾರ್ ಕೂಡ ಹಲವಾರು ಬಾರಿ ಅವರ ಆಪ್ತ ವಲಯದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಇತ್ತ CM ಸಿದ್ದರಾಮಯ್ಯ ಕೂಡ ಅವರ ಆಪ್ತ ಬಣದಲ್ಲಿ ಕೂಡ ಚರ್ಚೆ ನಡೆಸಿ ಈ ರೀತಿಯಾಗಿರ್ತಕ್ಕಂಥ ಅಧ್ಯಕ್ಷ ಸ್ಥಾನಕ್ಕೆ ಯಾರಿಗೆ ಕೊಟ್ರೆ ಸೂಕ್ತ ಅನ್ನುವಂಥದ್ದನ್ನು ಕೂಡ ಅವರು ಕೂಡ ಕೆಲವೊಂದಿಷ್ಟು ಅವರ ಆಪ್ತರ ಒಂದು ಅಭಿಪ್ರಾಯ ತೆಗೆದುಕೊಂಡಿದ್ದಾರೆ ಇರುವಂತ ಮಾಹಿತಿ. ಆ ಒಂದು ನಿಟ್ಟಿನಲ್ಲಿ DCM DK ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ನಾಯಕರು ಕೂಡ ಅಧ್ಯಕ್ಷ ಸ್ಥಾನ ಹೋದ್ರೆ ಹೋಗ್ಲಿ, ಆದ್ರೆ ನೀವು ಒಂದು ಬಾರಿ CM ಆಗ್ಲೇಬೇಕು ಅನ್ನುವಂಥದ್ದು ಕೂಡ DCM DK ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರಾಗಿರ್ಬೋದು ಮತ್ತೆ ಪಕ್ಷದ ಮುಖಂಡರಾಗಿರ್ಬೋದು ಅವರ ಅಭಿಪ್ರಾಯ. ಈ ಒಂದು ನಿಟ್ಟಿನಲ್ಲಿ ಅಧ್ಯಕ್ಷ ಸ್ಥಾನ ಕೊಟ್ಟರು ಸಹಿತ CM ಸ್ಥಾನಕ್ಕಾಗಿ ಪ್ರಬಲ ಪೈಪೋಟಿ ನಡೆಸಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇದಾವೆ. ಈ ಒಂದು ಹಿನ್ನೆಲೆಯಲ್ಲೇ ಈ ರೀತಿಯಾಗಿರ್ತಕ್ಕಂಥ ತೀರ್ಮಾನ ಕೈಗೊಂಡು ಅಂದ್ರೆ ಈಗ ಎಲ್ಲರನ್ನೂ ಕೂಡ ಸಮನ್ವಯ ತೆಗೆದುಕೊಂಡು ಹೋದ್ರೆ ಮಾತ್ರ ಅದು CM ಆಗ್ಲಿಕ್ಕೆ ಸಾಧ್ಯ ಅನ್ನುವಂತಹದ್ದು ಕೂಡ DCM DK ಶಿವಕುಮಾರ್ ಅವರ ಪ್ಲಾನ್. ಈ ಒಂದು ನಿಟ್ಟಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ರೆ ಒಂದ್ ಕಡೆ ಈ ಉತ್ತರ ಕರ್ನಾಟಕ ಭಾಗದ ಒಂದು ಜನರನ್ನು ಕೂಡ ಸೆಳೆಯುವಂತ ಪ್ರಯತ್ನ, ಆ ಭಾಗಕ್ಕೂ ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ ಎಲ್ಲ ರಾಜಕೀಯ ಪಕ್ಷಗಳು ಅನ್ನುವಂಥದ್ದು ಕೂಡ ಕೆಲವಷ್ಟು ಮಾತುಗಳು ಇದಾವೆ. ಹಾಗಾಗಿ ಆ ಭಾಗಕ್ಕೂ ಕೂಡ ಒಂದು ಬಾರಿ ಅಧ್ಯಕ್ಷ ಸ್ಥಾನ ಒಂದು ಕೊಟ್ಟು ಅದಾದ ಬಳಿಕ ನೋಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಇರುವಂತದ್ದು. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ